ಡ್ರಗ್ಸ್ ಮಾಫಿಯಾ ನಿಗ್ರಹಿಸುವಲ್ಲಿ ಸರಕಾರ ವಿಫಲ. ಸಚಿವ ಪರಂ ರಾಜೀನಾಮೆಗೆ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಗೃಹ ಇಲಾಖೆಯನ್ನು ಸಮರ್ಪಕವಾಗಿ ನಡೆಸಲು ಆಗದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಎಂದು ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದರು. ವಿಜಯಪುರ ಪಟ್ಟಣದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಜಯಪುರ ಪಟ್ಟಣದ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಸಂಚಲನವನ್ನೇ ಸೃಷ್ಟಿ ಶರಣಾಗಿದೆ. ಕರ್ನಾಟಕದಲ್ಲಿ ಡ್ರಗ್ ಕಾರ್ಖಾನೆ ತಲೆ ಎತ್ತಿರುವುದು ಅತ್ಯಂತ ಕಳವಳಕಾರಿ ಸಂಗತಿ ಎಂದರು. ಸರಕಾರವೇ ಡ್ರಗ್ ದಂಧೆ ನಡೆಸುತ್ತಿದೆಯೇ? ರಾಜ್ಯ ಸರಕಾರವೇ ಡ್ರಗ್ ದಂಧೆ ಮಾಡಿಸುತ್ತಿದೆಯೇ ಎಂದು ಅನುಮಾನ ಬರುತ್ತಿದೆ. ಡ್ರಗ್ ಪೆರ್ಟಗಳನ್ನು ಸರಕಾರ ಹಿಡಿಯುವುದಿಲ್ಲ. ಗಂಧದ ನಾಡು ಕರ್ನಾಟಕ ಇಂದು ಡ್ರಗ್ಸ್ ನಾಡಗಿದೆ ಎಂದು ಕಿಡಿಕಾರಿದರು. ಮಹಾರಾಷ್ಟ್ರದ ಪೊಲೀಸರು ದಾಳಿ ಮಾಡಬೇಕಾಯಿತು. ರಾಜ್ಯದ ಗೃಹ ಇಲಾಖೆ ಸತ್ತು ಹೋಗಿದೆಯೇ? ಬೇಹುಗಾರಿಕೆಗಳು ಪೊಲೀಸರು ಏನು ಮಾಡುತ್ತಿದ್ದಾರೆ? ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದ ಬಳಿಕ ಇಲ್ಲಿನ ಸರಕಾರ ನಾವು ಹಿಡಿದಿದ್ದೇವೆ ಎಂದು ಘನಕಾರ್ಯ ಮಾಡಿದಂತೆ ವರ್ತಿಸುತ್ತದೆ ಎಂದು ಆರೋಪಿಸಿದರು. ಕೋಗಿಲು ಪ್ರಕರಣ ತನಿಖೆಗೆ ಆಗ್ರಹ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಗುಡಿಸಲು ಹಾಕಿದವರನ್ನು ಬುಲ್ಡೋಜರ್ ಮೂಲಕ ತೆರವುಗೊಳಿಸಲಾಗಿದೆ. ಇವರೆಲ್ಲ ರೋಹಿಂಗ್ಯಾಗಳು ಎಂಬ ಮಾಹಿತಿ ಇದೆ. ಈ ಪ್ರಕರಣವನ್ನು ಎನ್.ಪಿ.ಎಗೆ ಒಪ್ಪಿಸಬೇಕು ಎಂದು ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದರು. ಕಾನೂನುಬಾಹಿರವಾಗಿ ಮನೆ ಕೊಟ್ಟರೆ ಇಡಿ ಕೊಡಬೇಕಾಗುತ್ತದೆ. ಹೆಬ್ಬಾಳ ಸೇತುವೆ ಪಕ್ಕದಲ್ಲಿ 200 ಗುಡಿಸಲುಗಳಿದ್ದು ಅಲ್ಲಿ ಗಾಂಜಾ, ಡ್ರಗ್ಸ್ ದಂಧೆ ನಡೆಯುತ್ತಿದೆ. ಇದನ್ನು ತಿಳಿಸಿದರೂ ಸರಕಾರ ಕ್ರಮ ಕೈಗೊಂಡಿಲ್ಲ. ಅಕ್ರಮವಾಗಿ ನೆಲೆಸಿದ್ದವರ ಬಳಿ ಮತದಾರರ ಚೀಟಿ, ರೇಷನ್ ಕಾರ್ಡ್ ಪತ್ತೆ ಆಗಿವೆ. ಓಲೈಕೆ ಮತಬ್ಯಾಂಕ್ಗಾಗಿ ಸ್ಲಂ ನಿರ್ಮಾಣಕ್ಕೆ ಕಾಂಗ್ರೆಸ್ ಕಾರಣವಾಗಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಅಂಬರೀಶ್ ಗೌಡ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಬಿಜೆಪಿ ಮುಖಂಡ ಕನಕರಾಜ್ ಪ್ರಭು, ವರದರಾಜ್, ರಾಮಕೃಷ್ಣ ಹೆಗಡೆ, ಭಗವಾನ್ ಮತ್ತು ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ, ಹಳ್ಳಿಪುರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಾರಾಯಣರವರು ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಂಬರೀಷ್ ಗೌಡರು, ಕನಕರಾಜು ಮತ್ತು ನಮ್ಮ ರವಿಕುಮಾರು, ಇನ್ನೂ ಎಲ್ಲ ಸ್ನೇಹಿತರುಗಳು ಕೂಡ ಜೊತೆಯಲ್ಲಿ ಬಂದಿದ್ದೇವೆ. ದೇವರ ಆಶೀರ್ವಾದ ಪಡೆದು ಹೋಗುವ ಸಂಬಂಧ ಇವತ್ತು ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದೇವೆ. ಈಗ ರಾಜ್ಯದಲ್ಲಿ ನೋಡಿ, ಸರ್ಕಾರಕ್ಕೆ ಪ್ರತಿಯೊಂದು ಗೊತ್ತಿರುತ್ತೆ. ಆದರೆ ಸರ್ಕಾರ ಮೂಕ ಪ್ರೇಕ್ಷಕವಾಗಿ ಹಾಕಿದೆ. ಇಲ್ಲಿ ನಡೆಯತಕ್ಕಂಥ ತಪ್ಪುಗಳನ್ನು ಹೊರ ರಾಜ್ಯದ ಇಲಾಖೆಯವರು ಬಂದು ತೋರಿಸಿಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಈ ಸರ್ಕಾರ ಎಷ್ಟು ಕಳಪೆ ಸರ್ಕಾರ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಇವರು ಅಧಿಕಾರ ನಡೆಸಲಿಕ್ಕೆ ಬಂದಿದ್ದಾರ, ಲೂಟಿ ಮಾಡಲಿಕ್ಕೆ ಬಂದಿದ್ದಾರ, ಈ ರಾಜ್ಯವನ್ನ ಮುಗಿಸ್ಲಿಕ್ಕೆ ಬಂದಿದ್ದಾರ? ಇದು ಈಗ ಪ್ರಶ್ನೆಗಳಾಗಿ ಉಳಿದಿರ್ತಕ್ಕಂಥದ್ದು. ಇಂಥ ಅದೇ ಸಂದರ್ಭದಲ್ಲಿ ಇವತ್ತು ಹಲವು ತಪ್ಪುಗಳನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಕೇರಳ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿಣರಾಯಿ ವಿಜಯನ್ ಅವರು ಹೇಳ್ತಾರೆ, ಅಲ್ಲಿ ಬುಲ್ಡೋಸರ್ಗಳ ಮೂಲಕ ನೀವು ಮನೆಗಳನ್ನು ಉರುಳಿಸಿದ್ದೀರಿ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಕಳಪೆ ಕೆಲಸವನ್ನ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನ ಹೊರದ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದರು. ನಾನು ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ, ನೀವು ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡಿದ್ದೀರಿ. ಆ ತಪ್ಪು ಯಾವುದು ಅನ್ನೋದನ್ನ ನೀವು ರಾಜ್ಯದ ಜನರಿಗೆ ತಿಳಿಸಬೇಕು. ಆ ತಪ್ಪು ನೀವು ಈ ಅನಧಿಕೃತವಾಗಿ ಯಾರು ಮನೆಗಳನ್ನು ಕಟ್ಟಿಕೊಂಡಿದ್ರು ಅವ ಮನೆಗಳನ್ನು ಉರುಳಿಸಿ ನೀವು ಅವರನ್ನ ಮತ್ತೆ ನೀವು ವಸತಿ ಕಲ್ಪಿಸೋದು ಅದು ತಪ್ಪು. ಅಥವಾ ವಸತಿ ಕಲ್ಪಿಸೋದು ಸರಿ ನಾವು ಅನ್ನೋದಾದ್ರೆ ನೀವು ಡೆಮಾಲಿಷನ್ ಮಾಡಿದ್ದೇ ತಪ್ಪು. ಈ ತಪ್ಪುಗಳನ್ನು ಅವರು ಕೇರಳದವರೇ. ಯಾರು ಅಕ್ರಮ ಅಂತ ನೀವು ಡೆಮಾಲಿಷನ್ ಮಾಡಿದ್ರು ಅವರು ಟ್ವೀಟ್ ಮಾಡಿದ ತಕ್ಷಣ ಅಕ್ರಮವೂ ಸಕ್ರಮ ಮಾಡಿಬಿಟ್ರಿ. ಇದು ಸರ್ಕಾರದ ತಪ್ಪಲ್ವಾ? ಒಂದು ಟ್ವೀಟ್ಗೆ ಅಕ್ರಮವನ್ನೇ ಸಕ್ರಮ ಮಾಡತಕ್ಕಂಥ ಆ ಎದಿಗಾರಿಕೆ ಇಲ್ಲದವರು ನೀವು ಇವತ್ತು ಆ ಅಕ್ರಮ ವಲಸಿಗರನ್ನ ಓಡಿಸುವುದನ್ನು ಬಿಟ್ಟು ಯಾರು ಸ್ಥಳೀಯರಿದ್ದಾರೋ ಅವರಿಗೆ ನೀವು ಕೊಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಈಗ ಹೇಳ್ತಾರೆ ರೋಹಿಂಗ್ಯಾಗಳಿದ್ದಾರೆ,
ಇದು ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಬಂದಿದ್ದಾರೆ. ಇವರನ್ನೆಲ್ಲರನ್ನು ಕೂಡ ಹೊರಗಟ್ಟೋದನ್ನು ಬಿಟ್ಟು ಅವರಿಗೆ ನೀವು ಅಕಾಮಿಡೇಷನ್ ಮಾಡೋದಿದೆಯಲ್ಲ, ಪುನರ್ವಸತಿ ಮಾಡೋದು, ಇದು ದೊಡ್ಡ ತಪ್ಪಾಗುತ್ತೆ. ಈ ತಪ್ಪಿಗೆ ನೀವು ಶಿಕ್ಷೆಯನ್ನೇ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಸರ್, ಗೃಹ ಸಚಿವ ರಾಜೀನಾಮೆಗೆ ಒತ್ತಾಯಿಸಿದ್ದೀರಿ. ಗೃಹ ಸಚಿವ ರಾಜೀನಾಮೆಗೆ ನಿನ್ನೆ ಒತ್ತಾಯಿಸಿದ್ರೆ ಅದಕ್ಕೆ ಅವರು ಮಾತ್ರ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಇದೇನು ಗಂಧದ ನಾಡು ಅಂತಿದ್ರಿ ಕರ್ನಾಟಕವನ್ನ, ಅದಿವತ್ತೇನಾಗಿದೆ? ಅದಿವತ್ತು ಡ್ರಗ್ಸ್ ನಾಡಾಗಿದೆ. ಗಂಧದ ನಾಡು ಗಾಂಜಾ ಬೀಡು. ಈ ಪರಿಸ್ಥಿತಿ ಮಾಡಿದ್ದು ಯಾರು? ನೀವೇ. ಈ ಗಾಂಜಾ ಇದನ್ನು ಮಾಡ್ತಕ್ಕಂಥದ್ದು ಫ್ಯಾಕ್ಟರಿಗಳನ್ನೇ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಸೇಫೆಸ್ಟ್ ಹೈಡ್ಔಟ್ ಇದು ಅಂತ ನೀವೇ ತೋರಿಸ್ಕೊಟ್ಟಿದ್ದೀರಿ. ಆ ಕಾರಣದಿಂದ ಹೊರ ರಾಜ್ಯದ ಪೊಲೀಸ್ನವರು ಬಂದು ಇಲ್ಲಿದನ್ನ ಹಿಡಿದು ನಿಮಗೆ ತೋರಿಸ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ವೀಕ್ ಇದ್ದೀರಿ ಅನ್ನೋದನ್ನ, ಇದೊಂದು ವೀಕ್ ಗವರ್ಮೆಂಟು, ವೀಕ್ ಲೀಡರ್ಶಿಪ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಧನ್ಯವಾದ. ನಡಿ